ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ನಾನು ನಂಬ್ತೀನಿ. ಇವತ್ತು ವಿಶೇಷವಾಗಿ ನಾವು ಎಣ್ಗಾಯಿ ಬದನೆಕಾಯಿ ಮಾಡೋದು ಹೇಗೆ ಬರವ ಇದು ಬದನೆಕಾಯಿ ಮಾಡೋದು ಅಂತ ಎಂಬುದಾಗಿ ನೋಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ತೊಳೆದು ಇದ್ರ ಮೇಲಿರುವಂಥ ತೊಂಬನ್ನು ತೆಗೆದುಹಾಕಿ ಈ ರೀತಿಯಾಗಿ ನಾವು ಕಟ್ ಮಾಡ್ಕೊಳ್ಬೇಕಾಗ್ತದೆ. ಆಮೇಲೆ ಇಮಿಡಿಯೇಟ್ಲಿ ನಾವು ಅದನ್ನು ನೀರಿನಲ್ಲಿ ಹಾಕಬೇಕಾಗ್ತದೆ. ನೀರಿನಲ್ಲಿ ಹಾಕಿ ಅದು ಉಪ್ಪಿನಲ್ಲಿ ಹಾಕಿ ಅದನ್ನು ಇಡಬೇಕು, ಇಲ್ಲಾಂದರೆ ಅದು ಕಪ್ಪಾಗಿಬಿಡುತ್ತೆ. ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡುವಾಗ ಅದಕ್ಕೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಥವಾ ಬೆಳ್ಳುಳ್ಳಿ ಇದ್ದರೆ ಅದನ್ನು ಹಾಕೋಬೋದು. ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಬೇಕು, ಮತ್ತು ಅದಕ್ಕೆ ಕೊತ್ತಂಬರಿ ಬೇಕಾಗ್ತದೆ, ಮತ್ತು ಇದು ಟೊಮೆಟೊ. ಇವನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗ್ತದೆ. ಇದನ್ನು ಸಹ ಗ್ರೈಂಡ್ ಮಾಡ್ಕೊಳ್ಬೇಕು. ಮತ್ತು ಅದಕ್ಕೆ ಒಣ ಕೊಬ್ಬರಿ, ಶೇಂಗಾ ಮತ್ತು ಬಿಳಿ ಎಳ್ಳು ಮತ್ತು ಜೀರಿಗೆ ಇದನ್ನು ಸಹ ಫ್ರೈ ಮಾಡಿಕೊಂಡು ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗ್ತದೆ. ಮತ್ತು ಒಣದಾಗಿರುವಂಥ ಉಪ್ಪು, ಅಚ್ಚ ಖಾರ ಪುಡಿ, ಸ್ವಲ್ಪ ಬೆಲ್ಲ ಟೇಸ್ಟಿಗೆ, ಮತ್ತು ಗರಂ ಮಸಾಲ, ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕಿ ನಾವು ಯಾವ ರೀತಿಯಾಗಿ ನಾವು ಮಾಡ್ಕೊಳ್ಬೇಕು ಎಂಬುದಾಗಿ ನಾವು ನೋಡ್ಕೊಳ್ಳೋಣ. ಮತ್ತು ಅದಕ್ಕೆ ಈರುಳ್ಳಿ ಬೇಕಾಗ್ತದೆ. ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ಚಾಪ್ ಮಾಡಿ ಇಟ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಚಿಕ್ಕದಾಗಿರುವಂಥ ಚಾಪ್ ಮಾಡಿ ಇಟ್ಟುಕೊಂಡಂಥ ಈರುಳ್ಳಿ ಇದೆ. ಮತ್ತು ಒಗ್ಗರಣೆಗಾಗಿ ನಾನು ಸ್ವಲ್ಪ ಈರುಳ್ಳಿಯನ್ನು ತೆಗೆದಿಟ್ಟಿದ್ದೇನೆ. ಈ ರೀತಿಯಾಗಿ ನಾವು ಅದನ್ನು ಮಾಡಿಕೊಳ್ಳೋಣ. ಈ ಚಿಕ್ಕದಾಗಿ ಹೆಚ್ಚಿದಂಥ ಚಾಪ್ ಮಾಡಿದಂಥ ಈರುಳ್ಳಿಯನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಆರಲ್ಲಿ ಬಿಡೋಣ. ಅಷ್ಟರೊಳಗಾಗಿ ನಾವು ಗ್ರೈಂಡ್ ಮಾಡ್ಕೊಂಡು ಬರೋಣ. ಈಗ ಅದನ್ನು ಎಲ್ಲ ಸಾಮಗ್ರಿಗಳನ್ನು ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೇನೆ. ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿದಂಥ ಚಾಪ್ ಮಾಡಿದಂಥದ್ದನ್ನು ಎಣ್ಣೆಯಲ್ಲಿ ಹಾಕಿ ಕರೆದು ಇಷ್ಟೇ ಮಾಡಬೇಕು, ಯಾಕಂದರೆ ಅದು ತುಂಬ ಫ್ರೈ ಆಗಬಾರ್ದು. ಅದರಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ಮಾಡಬೇಕು. ಇದಾದಮೇಲೆ ಇದನ್ನು ನಾವು ಇದರಲ್ಲಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಇದನ್ನು ಕೂಡಿಸಿ ಇದನ್ನು ಕಲಿಸಿ ಇವಾಗ ನಾವು ತುಂಬೋಣ. ಇದಕ್ಕೆ ನಿಮ್ಗೆ ಖಾರ, ಉಪ್ಪು, ಹುಳಿ ಏನು ಬೇಕೋ ಇವಾಗಲೇ ನೋಡಿಕೊಂಡು ಹಾಕ್ಕೊಳ್ಳಿ. ಎಷ್ಟು ಟೇಸ್ಟ್ ಬರ್ತದೆ ನೋಡ್ಕೊಳ್ಳಿ. ಇದಕ್ಕೆ ನಿಮಗೇನು ಬೇಕೋ ಅದನ್ನು ಹಾಕ್ಕೊಂಡು ನೀವು ಮಾಡಿ. ಖಾರ ಹಾಕಿದ್ದೇನೆ. ಇವಾಗ ನಿಮ್ಮ ಖಾರ, ಉಪ್ಪು, ಹುಳಿ ಅಥವಾ ಬೆಲ್ಲ ನಿಮ್ಗೆ ಕಡಿಮೆ ಆಗಿದ್ದರೆ ಅದನ್ನು ನೀವು ಹಾಕ್ಕೊಂಡು ಇದರಲ್ಲಿ ಇವಾಗ ತುಂಬಬೇಕು. ನೋಡಿ, ಅದರಲ್ಲಿ ನಾನು ಈರುಳ್ಳಿಯನ್ನು ಕರ್ಕೊಂಡಿದ್ನೋ ಅದರಲ್ಲೇ ನಾನು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿದ್ದೇನೆ. ಅದು ಎಣ್ಣೆ ಇವಾಗ ಬಿಸಿಯಾಗಿದೆ. ಅದಕ್ಕೆ ನಾನಿವಾಗ ಸಾಸಿವೆ ಹಾಕ್ತಾಯಿದ್ದೇನೆ. ಸಾಸಿವೆ ಅದು ಚಟ್ಪಟ ಅಂತಂದ ಮೇಲೆ ಅದಕ್ಕೆ ನಾನು ಕರಿಬೇವು ಹಾಕ್ತೇನೆ. ಸ್ವಲ್ಪ ಹಿಂಗನ್ನು ಸಹ ಹಾಕ್ತೇನೆ. ನೋಡಿ, ಸಾಸಿವೆ ಚಟ್ಪಟ ಅಂತ ಇದೆ. ಇವಾಗ ನಾನು ಈರುಳ್ಳಿನೂ ಹಾಕ್ತಾಯಿದ್ದೇನೆ. ಈರುಳ್ಳಿ, ಕರಿಬೇವು ಎರಡು ಹಾಕಿದ್ದೇನೆ. ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಬಿಸಿ ಕೆಂಪಗಾದಮೇಲೆ ಅದಕ್ಕೆ ನಾವು ತುಂಬಿದಂಥ ಎಲ್ಲ ಬದನೆಕಾಯಿನ ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಅದನ್ನು ಸ್ಲಿಟ್ ಮಾಡಿಡೋಣ. ಸ್ಲಿಟ್ ಮಾಡಿ ಅದರಲ್ಲಿ ನಾವು ಮಸಾಲೆಯನ್ನು ತುಂಬಿಕೊಳ್ಳೋಣ. ನಿಮಗೆ ಟೀ ಸ್ಪೂನ್ಲಿಂದ ತುಂಬ ಕಷ್ಟ ಆದರೆ ಕೈಯಿಂದನೂ ನೀವು ತುಂಬ್ಕೋಬೋದು. ಇವಾಗ ಇದು ಕೆಂಪಾಗ್ತಾಯಿದೆ ಈರುಳ್ಳಿ. ಇವಾಗ ಇದರಲ್ಲಿ ನಾವು ಎಲ್ಲ ಬಿಡೋಣ. ಇದಕ್ಕೆ ಇವಾಗ ನೀರು ಹಾಕೋದು ಬೇಡ, ಇದರಲ್ಲೇ ಅದು ಎಣ್ಣೆಯಲ್ಲಿ ಅದು ಬೇಯಬೇಕು. ಅದಕ್ಕೆ ಲಿಡ್ ಹಾಕಿ ನಾವು ಅದನ್ನು ಬೇಯಲಿ ಬಿಡೋಣ. ಒಂದು 2 ನಿಮಿಷ ಆದಮೇಲೆ ಮತ್ತೆ ತಿರುಗಿ ನೋಡ್ಕೊಳ್ಳೋಣ. ಇವಾಗ ನೋಡೋಣ 2 ನಿಮಿಷ ಆಗಿದೆ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಮಾಡಬೇಕಾಗ್ತದೆ. ನೋಡಿ, ಇವಾಗ ಒಂದು ಕಡೆ ಬೇಯಿದೆ. ಇವಾಗ ಇದೇ ರೀತಿಯಾಗಿ ಇನ್ನೊಂದು ಕಡೆಯೂ ಬೇಯಿಸೋಣ.
ಮತ್ತೆ ಮುಚ್ಚಿಡೋಣ, ಮತ್ತು 2 ನಿಮಿಷ ಬಿಟ್ಟು ಮತ್ತೆ ನೋಡೋಣ. ನೋಡಿ 2 ನಿಮಿಷ ಆಗಿದೆ. ಇವಾಗ ಎಲ್ಲ ಕಡೆ ಬೆಂದಿದೆ. ಇವಾಗ ನಾವು ಅದು ಮಸಾಲೆ ಉಳಿದಿತ್ತಲ್ಲ ಗ್ರೈಂಡ್ ಮಾಡಿದ್ದು ಅದನ್ನು ಹಾಕ್ಕೊಳ್ಳೋಣ. ಮತ್ತು ಗ್ರೈಂಡರ್ನಲ್ಲಿ ಮಿಕ್ಸಿಯಲ್ಲಿ ಇದ್ದಂಥ ನೀರನ್ನು ಸಹ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ ಅದಕ್ಕೆ ಮಸಾಲೆ ಅದು ಮಿಕ್ಸಿದಲ್ಲಿ ಇದ್ದಿದ್ದು ಎಲ್ಲ ಹಾಕಿದ್ದೇನೆ. ಅದಕ್ಕೆ ನೀರು ಸಹ ಹಾಕಿದ್ದೇನೆ, ತೊಳೆದು ಹಾಕಿದ್ದೇನೆ. ಸ್ವಲ್ಪ ಅದಕ್ಕೆ ಗುರಳ್ಳಿ ಸಹ ನಾನು ಹಾಕ್ಕೊಂಡಿದ್ದೇನೆ, ಗುರಳ್ಳಿ ಪುಡಿನೂ. ಅದು ತುಂಬ ಟೇಸ್ಟ್ ಕೊಡುತ್ತೆ. ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲ ಅಂದರೆ ಅದು ಸ್ಕಿಪ್ ಮಾಡಿ. ಅದು ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ ಇವಾಗ ಇದನ್ನು ಕುದಿಯಲು ಬಿಡೋಣ. ಒಂದು 5 ಮಿನಿಟ್ಸ್ ಕುದಿಯಲಿ. ಇದು ಮುಚ್ಚಿ ಕುದಿಯಲಿಡೋಣ. ನೋಡಿ ಇದಾಗಿದೆ. ಎಷ್ಟು ರುಚಿಯಾಗಿರುವಂಥದ್ದು ಬದನೆಕಾಯಿ, ತುಂಬಿದ ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ನಿಮಗೆ ಇದು ಗ್ರೇವಿ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಇಟ್ಕೊಳ್ಳಿ. ಇಲ್ಲ ಅಂತಂದರೆ ಅದು ಡ್ರೈಯೇ ಬೇಕಂದರೆ ಪೂರ್ತಿಯಾಗಿ ಡ್ರೈನೂ ಮಾಡ್ಕೋಬೋದು. ಆದರೆ ನಮಗೆ ಇಷ್ಟು ಕನ್ಸಿಸ್ಟೆನ್ಸಿ ಬೇಕಾಗ್ತದೆ. ಅದಕ್ಕಾಗಿ ಅದನ್ನು ನಾವು ಗೊಜ್ಜು ಟೈಪು ಇಟ್ಕೊಂಡಿದ್ದೇವೆ. ನೀವು ಬೇಕಾದರೆ ನೀವು ಅದನ್ನು ಡ್ರೈ ಸಹ ಮಾಡಿಕೊಂಡು ತಿನ್ಬೋದು. ಇವಾಗ ಪ್ಲೇಟಿಂಗ್ ಮಾಡೋಣ. ನೋಡಿ ಇವಾಗ ಇದನ್ನು ನೀವು ಜೋಳದ ರೊಟ್ಟಿಯೊಡನೆ ಅಥವಾ ಚಪಾತಿಯೊಡನೆ ನೀವು ತಿನ್ಬೋದು. ನೋಡಿ ಎಷ್ಟು ಗ್ರ್ಯಾಂಡಾಗಿದೆ, ಎಷ್ಟು ಚೆನ್ನಾಗಿದೆ. ಅದನ್ನು ಶೇಂಗಾ ಚಟ್ನಿ ಮತ್ತು ಇದ್ರ ಜೊತೆ ಹಚ್ಕೊಂಡು, ಮೊಸರು ಹಚ್ಕೊಂಡು ನೀವು ತಿನ್ಬೋದು. ತುಂಬ ಚೆನ್ನಾಗಿದೆ. ಇದನ್ನು ನೋಡಿ ತಿಂದು ನೀವು ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಬರೀರಿ, ಎನ್ಕರೇಜ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.